ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ, ರೀಸೆಂಟಾಗಿ ನನ್ನೊಂದು ಯೂಟ್ಯೂಬ್ ಚಾನಲ್ನಲ್ಲಿ ಯೂಟ್ಯೂಬ್ನಲ್ಲಿ ಒಂದು ಹೊಸ ನ್ಯೂ ಅಪ್ಡೇಟ್ ಬಗ್ಗೆ ಒಂದು ವೀಡಿಯೋ ಮಾಡಿದೆ. ಆ ಒಂದು ಅಪ್ಡೇಟ್ ಯಾವುದಪ್ಪ ಅಂದರೆ ಕೊಲ್ಯಾಬ್ ಅಂತ ಬಂದ್ಬಿಟ್ಟು. ಕೊಲ್ಯಾಬ್ ಅಂದರೆ ಏನಪ್ಪ, ಈಗ ರೀಸೆಂಟಾಗಿ ನಿಮಗೆಲ್ಲರೂ ಕೂಡ ಯಾರೆಲ್ಲ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಆದರೆ ನಿಮಗೆಲ್ಲರೂ ಕೂಡ ಗೊತ್ತಿದೆ. ಏನಂದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಆಗಿರ್ಬೋದು, ಪೋಸ್ಟ್ ಆಗಿರ್ಬೋದು, ನೀವು ಏನು ಮಾಡ್ಬೋದು, ಇನ್ನೊಬ್ಬರು ಕ್ರಿಯೇಟರ್ ಜೊತೆ ನೀವು ಕೊಲ್ಯಾಬ್ ಮಾಡ್ಬೋದು. ಅಂದರೆ ಕ್ರಿಯೇಟರ್ ಜೊತೆ ನೀವು ಕೊಲ್ಯಾಬ್ ಮಾಡ್ಬೋದು. ಆ ಕೊಲ್ಯಾಬ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮೊಂದು ವೀಡಿಯೋ, ನಿಮ್ಮೊಂದು ಪೋಸ್ಟ್ ಆಗಿರ್ಬೋದು, ಅವರೊಂದು ಪೇಜಲ್ಲಿ ಶೋ ಆಗುತ್ತೆ, ಅವರೊಂದು ಪೇಜಲ್ಲಿ ಕೂಡ ಶೋ ಆಗುತ್ತೆ. ಅದರಿಂದ ಏನಾಗುತ್ತೆ, ಅವರೊಂದು ಫಾಲೋವರ್ಸ್ ಕೂಡ ನಿಮ್ಮೊಂದು ಆಗಿರ್ಬೋದು, ನಿಮ್ಮ ಪೋಸ್ಟ್ ಆಗಿರ್ಬೋದು ಸಜೆಷನ್ ಆಗುತ್ತೆ. ಮತ್ತು ಅದ್ರ ಜೊತೆ ನಿಮ್ಮೊಂದು ಚಾನಲ್ ಅಂದರೆ ನಿಮ್ಮೊಂದು ಪೋಸ್ಟಲ್ಲಿ ಅಂದರೆ ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನಿಮ್ಮ ಫಾಲೋವರ್ಸ್ ಕೂಡ ಸಜೆಷನ್ ಆಗುತ್ತೆ. ಇದರಿಂದ ನೀವು ಆರಾಮಾಗಿ ನಿಮ್ಮ ಪೇಜ್ ಕೂಡ ಗ್ರೋ ಮಾಡ್ಕೊಳ್ಳೋದು ಕೊಲ್ಯಾಬ್ ಅನ್ನೋದು. ಇದು ನಿಮಗೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ ಇದೆ. ಆದ್ರೆ ಬಟ್ ಈಗ ಫೈನಲಾಗಿ ಏನು ಮಾಡಿದ್ರೆ, ಯೂಟ್ಯೂಬ್ದವ್ರು ಕೂಡ ಆ ಕೊಲ್ಯಾಬ್ ಅನ್ನೋ ಒಂದು ಫೀಚರ್ಸ್ ರಿಲೀಸ್ ಮಾಡಿದರೆ, ನಾನು ಅಪ್ಡೇಟ್ ಮಾಡಿದೆ. ಅದ್ರ ಬಟ್ ಇವಾಗ ಫೈನಲಾಗಿ ರಿಲೀಸ್ ಮಾಡಿದರೆ ಈ ಕೊಲ್ಯಾಬ್ ಅನ್ನೋ ಫೀಚರ್ಸು ಯೂಟ್ಯೂಬ್ನಲ್ಲಿ ಯಾವಾಗೋ ಬರಬೇಕಾಯಿತು, ಅದ್ರ ಬಟ್ ಇವಾಗ ಬಂದಿದೆ. ಈ ಒಂದು ಫೀಚರ್ಸ್ನಿಂದ ತುಂಬ ಬೆನಿಫಿಟ್ಸ್ ಇರುತ್ತೆ. ನಿಮ್ಮ 0 ಸಬ್ಸ್ಕ್ರೈಬರ್ಸ್ ಇರ್ಕೊಂಡು ನಿಮ್ಗೆ ತುಂಬ ಬೆನಿಫಿಟ್ಸ್ ಏನಪ್ಪ ಅನ್ಬೇಕ್ರೆ, ಈಗ ನನ್ನೊಂದು ಯೂಟ್ಯೂಬ್ ಚಾನಲ್ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, 95,000 ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ. ನಾನು ಈ 30-40 ನಮ್ಮ ಬ್ರದರ್ಸ್ ಇದ್ದಂಥ ಚಾನಲ್ದವ್ರ ಜೊತೆ ಅಂದರೆ ಅವ್ರ ಜೊತೆ ನಾವು ಅವ್ರು ಕೊಲ್ಯಾಬ್ ಮಾಡ್ಬೋದು. ಕೊಲ್ಯಾಬ್ ಅಂದರೆ ಅವ್ರ ಜೊತೆ ನಾನು ಎಲ್ಲಾದರೂ ಮೀಟ್ ಆದಾಗ ವೀಡಿಯೋ ಮಾಡಿ ಅವ್ರಿಗೆ ಕೊಲ್ಯಾಬ್ ಮಾಡ್ಬೋದು, ಇನ್ವೈಟ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ನನ್ನೊಂದು ವೀಡಿಯೋ ಅವ್ರ ಚಾನಲ್ನಲ್ಲೂ ಕೂಡ ಸಜೆಷನ್ ಆಗುತ್ತೆ, ಮತ್ತು ಅವ್ರ ಸಬ್ಸ್ಕ್ರೈಬರ್ಸ್ ಕೂಡ ನನ್ನೊಂದು ವೀಡಿಯೋ ಶೋ ಆಗುತ್ತೆ. ಮತ್ತು ಅವರೊಂದು ವೀಡಿಯೋ ಅವ್ರು ನನಗೆ ಕೊಲ್ಯಾಬ್ ಮಾಡಿದ್ರೆ, ನಾನು ಇನ್ವೈಟ್ ಎಕ್ಸೆಪ್ಟ್ ಮಾಡಿದರೆ ಅವರೊಂದು ವೀಡಿಯೋ ನನ್ನ ಚಾನಲ್ಲೂ ಕೂಡ ಸಜೆಷನ್ ಆಗುತ್ತೆ. ಅದರಿಂದ ನೀವು ಕೂಡ ಅವರೊಂದು ವೀಡಿಯೋ ನೋಡ್ಬೋದು. ಇದರಿಂದ ಏನಾಗುತ್ತೆ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ, ವ್ಯೂಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ, ಮತ್ತು ಅದ್ರ ಚಾನಲ್ ಕೂಡ ಗ್ರೋ ಆಗಿದೆ. ಅದ್ರ ಬಟ್ ಈಗ ಫೈನಲಿಗೆ ಆ ಒಂದು ಫೀಚರ್ಸ್ ಬಂದಿದೆ. ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಆ ಒಂದು ಫೀಚರ್ಸ್ ಯಾವ ರೀತಿ ನಾವು ಕೊಲ್ಯಾಬ್ ಮಾಡೋದು, ಅದನ್ನ ಎಕ್ಸೆಪ್ಟ್ ಯಾವ ರೀತಿ ಮಾಡೋದು, ಯಾವ ರೀತಿ ಸೆಟ್ಟಿಂಗ್ಸ್ಗಳು ಮಾಡೋದು, ಏನು ಅದನ್ನ ಯಾವ ರೀತಿ ನಾವು ಯೂಸ್ ಮಾಡೋದು ಎಲ್ಲ ನನಗೆ ಈ ಒಂದು ಸಂಪೂರ್ಣ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಕೊಡಿ. ಅದ್ರ ಜೊತೆ ಈ ಒಂದು ವಿಡಿಯೋ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಶೇರ್ ಮಾಡಿ, ಯಾಕಂದ್ರೆ ತುಂಬ ಇಂಪಾರ್ಟೆಂಟ್ ಈ ಒಂದು ವಿಡಿಯೋ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮೊಂದು ಚಾನಲ್ ಯಾರೆಲ್ಲ ನೋಡ್ತಾರೆ, ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ನತ್ತೆ ಕ್ಲಿಕ್ ಮಾಡಿದ್ರೆ ಯಾವುದೇ ರೀತಿ ಮರಿಬಿಡುತ್ತೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ಮೊದಲಂದ್ಬಿಟ್ಟು ಎಲ್ಲರಿಗೂ ಕೂಡ ಈಗ ವೀಡಿಯೋ ಅಪ್ಲೋಡ್ ಮಾಡುವಾಗ ಎಲ್ಲರೂ ಕೂಡ ಬಂದಿದೆ ಇನ್ವೈಟ್, ಕೊಲ್ಯಾಬ್ ಇನ್ವೈಟ್ ಅಂತ ಎಲ್ಲರೂ ಕೂಡ ನೋಟಿಫಿಕೇಶನ್ ಬರ್ತಾಯಿದೆ ವೈಟೆಸ್ಟ್ ಅಪ್ಲಿಕೇಶನಲ್ಲಿ. ತುಂಬ ಜನ ಇದು ಯಾಕೆ ಬರ್ತದೆ ಅಂತ ತುಂಬ ಜನ ಗೊತ್ತಿಲ್ಲ. ಅದೇ ನೋಡಿ, ಕೊಲ್ಯಾಬ್ ಅಂದರೆ ಅದೇ ಆ್ಯಕ್ಚುಲಿ ಬಂದ್ಬಿಟ್ಟು. ಅದು ಯಾವ ರೀತಿ ಮಾಡೋದಂದ್ರೆ ತುಂಬ ಸಿಂಪಲ್ ಆಗಿ ನಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿಬಿಡ್ತೀನಿ. ಯಾವ ರೀತಿ ಕೊಲ್ಯಾಬ್ ಮಾಡೋದು ಏನಂತ ತೋರಿಸ್ತೀನಿ. ಜಸ್ಟ್ ನೀವು ಕೊಲ್ಯಾಬ್ ಮಾಡ್ಬೇಕಾದ್ರೆ ಇದರಲ್ಲಿ 2 ಅಪ್ಲಿಕೇಶನ್ ಮೂಲಕ ನೀವು ಮಾಡ್ಬೋದು. ವೈಟೆಸ್ಟ್ ಅಪ್ಲಿಕೇಶನ್ ಕೂಡ ನೀವು ಮಾಡ್ಬೋದು. ಅದ್ರ ಮೂಲಕ ಕೂಡ ಯಾವ ರೀತಿ ಮಾಡೋದು ತುಂಬ ಸಿಂಪಲ್. ಈಗ ನಾನು ಏನು ಮಾಡ್ತೀನಿ, ವೈಟೆಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣ ಕಂಟೆಂಟ್ ಶೋ ಮೇಲೆ ಕ್ಲಿಕ್ ಮಾಡಿ. ಶೋ ಮೇಲೆ ಕ್ಲಿಕ್ ಮಾಡಿ ಅಂತ ಜಸ್ಟ್ ನೀವು ಒಂದು ವೀಡಿಯೋ ಎಕ್ಸೆಪ್ಟ್ ಮಾಡ್ತೀನಿ. ಜಸ್ಟ್ ನಾನು ತೋರಿಸ್ತೀನಿ ನೋಡಿ. ಓಕೆ, ಈ ಒಂದು ವಿಡಿಯೋ ಯಾವುದರ ಒಂದು ವಿಡಿಯೋ ಓಪನ್ ಮಾಡ್ತೀನಿ. ಓಕೆ, ಈ ಒಂದು ವಿಡಿಯೋ ಓಪನ್ ಮಾಡ್ತೀನಿ. ಜಸ್ಟ್ ಹೋಮ್ ಟೂರ್ ಈ ಒಂದು ವಿಡಿಯೋ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣ ಈ ಒಂದು ವಿಡಿಯೋ ತೆಳಗಡೆ ನೀವೇನು ನೋಡಿ, ಈಗ ನನಗೆ ಆ್ಯಕ್ಚುಲಿ ಹೇಳ್ಬೇಕಾರೆ, ನೀವು ರೀಸೆಂಟಾಗಿ ವೀಡಿಯೋ ಅಪ್ಲೋಡ್ ಮಾಡುವಾಗ ಆ ಒಂದು ಫೀಚರ್ಸ್ ಬರುತ್ತೆ. ವೀಡಿಯೋ ಅಪ್ಲೋಡ್ ಮಾಡಿದ್ದು ಇದ್ರೂ ಕೂಡ ಆ ಒಂದು ವೀಡಿಯೋ ಕೂಡ ಆ ಒಂದು ಫೀಚರ್ಸ್ ಬರುತ್ತೆ. ನೀವು ಕೊಲ್ಯಾಬ್ ಮಾಡ್ಬೋದು ಇನ್ವೈಟ್. ಅದು ಯಾವ ರೀತಿ ಮಾಡೋದು ತಿಳಿಸ್ತಾನೆ, ಯಾಕಂದರೆ ಇಂಪಾರ್ಟೆಂಟ್ ಗೊತ್ತಿರಲಿಲ್ಲ ಅಂದರೆ ಆಗಲ್ಲ. ಯಾವ ರೀತಿ ತುಂಬ ಸಿಂಪಲ್ಗೆ ನಾವು ಏನು ಮಾಡೋಣ, ಪೆನ್ ಐಕನ್ ಮೇಲೆ ಕ್ಲಿಕ್ ಮಾಡೋಣ. ಪೆನ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಡಿಟ್ ಆಪ್ಷನ್, ಅದು ಪೆನ್ ಐಕನ್ ಅಂದರೆ ಎಡಿಟ್ ಆಪ್ಷನು. ಅದರ ನಂತರ ಜಸ್ಟ್ ತೆಳಗಡೆ ಬಂತು ಶೋ ಮೋರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತೆಳಗಡೆ ಆಪ್ಷನ್ ಬಂದಿದೆ ನೋಡಿ, ಇಲ್ಲಿ ಕಾಣ್ತಿ ನೋಡಿ, ಇನ್ವೈಟ್ ಟು ಅಂದರೆ ಇನ್ವೈಟ್ ಎ ಕೊಲ್ಯಾಬ್ ಅಂದರೆ ಕೊಲ್ಯಾಬ್ರೇಟರ್ ಅಂತ ಬಂದಿದ್ದಿಲ್ಲ. ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ನೀವು ಏನು ಮಾಡಬೇಕು, ಸರ್ಚ್ ಮಾಡಬೇಕು. ಸರ್ಚ್ ಯಾರಿಗೆ ಮಾಡಬೇಕು, ನೀವು ಯಾರ ಜೊತೆ ಕೊಲ್ಯಾಬ್ ಮಾಡ್ಬೇಕಂತಾರೆ. ಯಾರ ಜೊತೆ ಅಂದರೆ ಎಕ್ಸಾಂಪಲ್ ಹೇಳ್ಬೇಕಾರೆ, ಈಗ ನೀವು ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಜೊತೆ ಕೂಡಿ ವೀಡಿಯೋ ಮಾಡಿದ್ರೆ ಅವ್ರ ಹತ್ರ ಹೋಗ್ಬೇಕು, ನನ್ನ ಹತ್ರ ಬರ್ಬೇಕಾದ್ರೆ ನೀವು ನೋಡ್ಬೇಕು ಅವ್ರ ಚಾನಲ್ ಸರ್ಚ್ ಮಾಡಬೇಕು. ನಾನು ಏನು ಮಾಡ್ತೀನಿ, ಈಗ ನಾನು ಕನ್ನಡ ಟೆಕ್ ಎಡಿಟ್ಸ್ ಇಲ್ಲ, ಕನ್ನಡ ಟೆಕ್ ಎಡಿಟ್ಸ್ ಬ್ಲಾಗ್ ನನ್ನ ಚಾನಲ್ ತೋರಿಸ್ತೀನಿ. ನಾನು ನಿಮಗೆ ತೋರಿಸೋಗೋಸ್ಕರ ತೋರಿಸ್ತಾ ಇದ್ದೀನಿ. ಕನ್ನಡ ಟೆಕ್ ಎಡಿಟ್ಸ್ ಬ್ಲಾಗ್ ನೋಡಿ, ಈ ಚಾನಲ್ ನೋಡಿ. ಜಸ್ಟ್ ಈ ಚಾನಲ್ ಮೇಲೆ ನಾನು ಏನು ಮಾಡ್ತೀನಿ, ಕೊಲ್ಯಾಬ್ ಮಾಡ್ತೀನಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೊಂದು ತೆಳಗಡೆ ಒಂದು ಆಪ್ಷನ್ ಬರ್ತದೆ ನೋಡಿ, ಇಲ್ಲೊಂದು ಆಪ್ಷನ್ ಬರುತ್ತೆ, ಅಲೌ ಅನಾಲಿಟಿಕ್ಸ್ ವ್ಯೂ ಅಂದರೆ ವ್ಯೂವಿಂಗ್ ಅಂತ ಇದಿಲ್ಲ. ಇದು ನೀವು ಆನ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಿಮ್ಮೊಂದು ಆ ಒಂದು ಅಂದರೆ ಯಾವೊಂದು ವಿಡಿಯೋ ಕೊಲ್ಯಾಬ್ ಮಾಡ್ತಾರೆ ಆ ಒಂದು ವಿಡಿಯೋ ಅನಾಲಿಟಿಕ್ಸ್ ಏನಿಲ್ಲ, ವ್ಯೂಸ್ ಎಷ್ಟು ಬಂದಿದೆ, ಎಷ್ಟು ಮತ್ತು ವಾಚ್ ಟೈಮ್ ಬಂದಿದೆ, ಎಷ್ಟು ರೀಚ್ ಆಗ್ತದೆ, ಅದರ ಒಂದು ಅನಾಲಿಟಿಕ್ಸ್ ಅವರು ನೋಡ್ಬೋದು. ಅವರು ಅದನ್ನ ಶೋ ಮಾಡ್ಬೋದು, ಅಂದರೆ ಅವರು ನೋಡ್ಬೋದು. ಆದರೆ ಅರ್ನಿಂಗ್ ನೋಡೋಕ್ಕಲ್ಲ. ಇಲ್ಲ ನಾನು ಅನಾಲಿಟಿಕ್ಸ್ ಬೇಡಪ್ಪ ಅಂದರೆ ಜಸ್ಟ್ ಇದನ್ನ ಆಫ್ ಮಾಡಿದ್ರೆ ನಡೀತೆ, ನೀವು ಬೇಕಾದರೆ ಕೊಡ್ಬೋದು. ಯಾಕಂದರೆ ಇದು ನನ್ನ ಚಾನಲ್ ಇದೆ, ನಾನು ಕೊಡ್ತೀನಿ, ನೀವು ಕೂಡ ಇಷ್ಟ ಆದರೆ ಕೊಡ್ಬೋದು. ಅದರ ನಂತರ ಬಂದ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು, ಕ್ರಿಯೇಟ್ ಲಿಂಕ್ ಅಂತ ಬರುತ್ತೆ. ಈ ಲಿಂಕ್ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು, ಈ ಲಿಂಕ್ ಕಾಪಿ ಮಾಡ್ಕೊಳ್ಬೇಕು. ಈ ಲಿಂಕ್ ಕಾಪಿ ಮಾಡ್ಕೊಂಡು ನೀವು ಏನು ಮಾಡಬೇಕು, ಯಾರ ಜೊತೆ ನೀವು ಕೊಲ್ಯಾಬ್ ಮಾಡ್ಬೇಕಂತಂದ್ರೆ, ಯಾವ ಕ್ರಿಯೇಟರ್ಗೆ ನೀವು ಕಳಿಸ್ಬೇಕಂತಿದ್ದೀರಾ ಅವರ ಒಂದು ವಾಟ್ಸಪ್ಗೆ ನೀವು ಮಾಡಬೇಕು, ಆ ಲಿಂಕ್ ಕಳಿಸ್ಬೇಕು. ವಾಟ್ಸಾಪ್ಗೆ ಅಂದರೆ ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನೀವು ಪ್ರತಿಯೊಬ್ಬರಿಗೆ ಹೇಳ್ಬೇಕಾದ್ರೆ ಆ ಒಂದು ಲಿಂಕ್ ನೀವು ಕಳಿಸ್ಬೇಕು. ಜಸ್ಟ್
ವಾಟ್ಸಪ್ಪು ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಕ್ಲಿಕ್ ಮಾಡಿ ಆ ಲಿಂಕ್ ಏನಿದೆಲ್ಲ ಪೇಸ್ಟ್ ಮಾಡಿ, ಪೇಸ್ಟ್ ಮಾಡಿದ ತಕ್ಷಣ ಶೇರ್ ಮಾಡ್ಕೊಳ್ಳಿ. ಶೇರ್ ಮಾಡಿದ ತಕ್ಷಣ ಆ ಲಿಂಕ್ ಹೋಗುತ್ತೆ. ಆ ಲಿಂಕ್ ಮೇಲೆ ಹೋದ ತಕ್ಷಣ ಅವ್ರು ಏನು ಮಾಡಬೇಕು, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಜಸ್ಟ್ ನಾನು ಲಿಂಕ್ ಹೋಗಿದೆ ಅಂದ ತಕ್ಷಣ ನಾನು ಇದೇ ಮೊಬೈಲಲ್ಲಿ ಅದನ್ನು ಲಾಗೌಟ್ ಮಾಡಿ ಲಾಗಿನ್ ಆಗಬೇಕು ಆ ಅಕೌಂಟ. ಜಸ್ಟ್ ನಾನು ಏನು ಮಾಡ್ತೀನಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಆಗಲ್ಲ ಅದು ಅಕೌಂಟ್ ಲಾಗೌಟ್ ಮಾಡಿ ಲಾಗಿನ್ ಆಗಬೇಕು. ಅದಕ್ಕೋಸ್ಕರ ಏನು ಮಾಡ್ತೀನಿ, ನಾನು ಅಕೌಂಟ್ ಲಾಗೌಟ್ ಮಾಡಿ ಲಾಗಿನ್ ಆಗ್ತೀನಿ. ನಾನು ಆ ಚಾನೆಲ್ ಲಾಗಿನ್ ಆಗ್ತೀನಿ. ಸ್ವಲ್ಪ ವೇಟ್ ಮಾಡಿ. ಫೈನಲಿ ಈಗ ನಾನು ಅಕೌಂಟ್ ಲಾಗೌಟ್ ಆಗಿ ಮತ್ತೆ ಅಕೌಂಟ್ ಇದೆ ಇದರಲ್ಲಿ ಲಾಗಿನ್ ಇದೆ. ಯಾಕಂದರೆ 2 ಚಾನಲ್ ಒಂದೇ ಮೊಬೈಲ್ ಇದೆ, ಆ ಒಂದು ಕಾರಣಕ್ಕೋಸ್ಕರ ಇದೆ. ಜಸ್ಟ್ ಅದಕ್ಕೋಸ್ಕರ ಲಿಂಕು. ಈಗ ನೀವು ಯಾರ ಜೊತೆ ಕೊಲ್ಯಾಬ್ ಮಾಡ್ಬೇಕಂತಾರೆ ಅವ್ರಿಗೆ ಲಿಂಕ್ ಕಳಿಸೋದು, ಅವ್ರಿಗೆ ವಾಟ್ಸಪ್ ಮೂಲಕ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಹೆಂಗೂ ಆಗಿರ್ಬೋದು, ಲಿಂಕ್ ಕಳಿಸೋದು. ಜಸ್ಟ್ ಅವ್ರು ಏನು ಮಾಡಬೇಕು, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮಾಡಿದ ತಕ್ಷಣ ಡೈರೆಕ್ಟ್ ವೈಟ್ ಸ್ಟುಡಿಯೋ ಓಪನ್ ಆಗುತ್ತೆ. ಅವ್ರ ಅಕೌಂಟ್ ಚಾನಲ್ ಅಪ್ಲಿಕೇಶನ್ ಆಗಿರ್ಬೋದು, ಕ್ರೋಮ್ ಆಗಿರೋ ಓಪನ್ ಆಗಿ ಇಲ್ಲೇ ಅವ್ರಿಗೆ ಏನಂತ ಇಲ್ಲಿ ನನಗೆ ರಿಕ್ವೆಸ್ಟ್ ಅಂತ ಬರ್ತಾಯಿದೆ. ಯಾಕಂದ್ರೆ ಮತ್ತೆ ವಾಪಸ್ ಮಾಡಬೇಕು. ಇಲ್ಲಿ ಅವ್ರಿಗೆ ಏನಂತ ಬರುತ್ತೆ, ಇಲ್ಲೊಂದು ಆಪ್ಷನ್ ಬರುತ್ತೆ. ನನಗೆ ಬರಲಿಲ್ಲ ಆದರೂ ನೀವು ಟ್ರೈ ಮಾಡಿ. ಏನಂತ ಬರುತ್ತೆ, ಎಕ್ಸೆಪ್ಟ್ ಅವನ್ನ ಡಿಸ್ಮಿಸ್ ಅಂತ 2 ಆಪ್ಷನ್ ಬರುತ್ತೆ. ಎರಡರಲ್ಲಿ ಅವ್ರು ಏನು ಮಾಡಬೇಕು, ಎಕ್ಸೆಪ್ಟ್ ಮಾಡಿದ್ರೆ ಮತ್ತೆ ನಿಮ್ಮೊಂದು ವಿಡಿಯೋ ಅವರಲ್ಲಿ ಚಾನಲಲ್ಲಿ ಸಜೆಷನ್ ಆಗುತ್ತೆ. ಅಂದರೆ ಅವ್ರು ಎಕ್ಸೆಪ್ಟ್ ನಿಮ್ಮೊಂದು ವಿಡಿಯೋ ಅವ್ರ ಚಾನಲಲ್ಲಿ ಸಜೆಷನ್ ಆಗುತ್ತೆ. ಅವ್ರು ಡಿಸ್ಮಿಸ್ ಮಾಡಿದ್ರೆ ಸಜೆಷನ್ ಆಗಲ್ಲ. ಅದು ನೀವು ಇನ್ವೈಟ್ ಮಾಡಿದ್ರು ಕೂಡ ಅದು ಕ್ಯಾನ್ಸಲ್ ಆಗುತ್ತೆ. ಈ ರೀತಿ ನೋಡಿ, ಈ ರೀತಿ ಮಾಡಿ ಎಕ್ಸೆಪ್ಟ್ ಮಾಡಿದ್ರೆ ಡೈರೆಕ್ಟಿಗೆ ಆಯಿತು. ಇದೇನು ಮಾಡೋ ಮತ್ತು ಮುಂದೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಎಕ್ಸೆಪ್ಟ್ ಮಾಡಿದ್ರೆ ಡೈರೆಕ್ಟಿಗೆ ಅವ್ರ ಚಾನಲಲ್ಲಿ ಸಜೆಷನ್ ಆಗುತ್ತೆ. ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ನನಗೆ ತುಂಬ ಬೇಜಾರಾಯಿತು. ಕೊರಗು ನನಗೆ ತೋರಿಸ್ಬೇಕಂತ ಮಾಡಿದೆ, ಅದ್ರ ಬಟ್ ನನ್ನ ಹತ್ರ ಆಗಲಿಲ್ಲ. ಎಷ್ಟೋ ಟ್ರೈ ಮಾಡಿದೆ, ಆಗಲಿಲ್ಲ. ಅದ್ರ ಬಟ್ ಫೈನಲಾಗಿ ನಿಮಗೆ ಹೇಳ್ಬೇಕಾದ್ರೆ ಇಲ್ಲದೋ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನಾನು ನಿಮಗೆ ಹಾಕಿರ್ತೀನಿ, ನೋಡ್ಕೊಳ್ಳಿ. ಎಕ್ಸೆಪ್ಟ್ ಮಾಡಿದ್ರೆ ಆಗುತ್ತೆ, ಎಕ್ಸೆಪ್ಟ್ ಮಾಡಲಿಲ್ಲ, ಡಿಸ್ಮಿಸ್ ಮಾಡಿದ್ರೆ ಆಗಲ್ಲ. ಎಕ್ಸೆಪ್ಟ್ ಮಾಡಿದರೆ ಮಾತ್ರ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಈ ರೀತಿ ಮಾಡಿ ನೀವು ಆರಾಮಾಗಿ ಕೊಲ್ಯಾಬ್ ಮಾಡ್ಬೋದು ಇನ್ನೊಬ್ಬರ ಜೊತೆ ಆರಾಮಾಗಿ ಈಸಿಯಾಗಿ. ಆ್ಯಕ್ಚುಲಿ ಮುಟ್ಟು ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ. ಅದನ್ನು 0 ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ತುಂಬ ಬೆನಿಫಿಟ್ಸ್ ಇದೆ ಅಂದರೆ ಈ ಒಂದು ಫೀಚರ್ಸಿಂದ. ಯಾವ ರೀತಿ ಈಗ ನಾನೊಂದು ಯೂಟ್ಯೂಬ್ ಚಾನಲಲ್ಲಿ 95,000 ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಾನು 1 ಮಿಲಿಯನ್ ಇದ್ದಂಥ ಕ್ರಿಯೇಟರ್ಸ್ಗೆ ಅವ್ರು ನನ್ನ ಜೊತೆಗೆ ಭೇಟಿಯಾದಾಗ ಅವ್ರ ಜೊತೆ ನಾನು ವೀಡಿಯೋ ಮಾಡಿದಾಗ ಅವ್ರಿಗೆ ಇನ್ವೈಟ್ ಮಾಡಿದೆ. ಅವ್ರಿಗೆ ಲಿಂಕ್ ಕಳಿಸಿದೆ. ಈಗ ವಾಟ್ಸಪ್ ಮೂಲಕ ಆಗಿರೋ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಲಿಂಕ್ ಕಳಿಸಿದಾಗ ಅವ್ರು ಏನಾದರೂ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಏನಾದರೂ ಎಕ್ಸೆಪ್ಟ್ ಮಾಡಿದ್ರೆ ಏನಾಗುತ್ತೆ, ನನ್ನೊಂದು ವಿಡಿಯೋ ಅವರೊಂದು ಯೂಟ್ಯೂಬ್ ಚಾನಲ್ ಸಜೆಷನ್ ಆಗುತ್ತೆ. ನನ್ನ ಚಾನಲ್ನಲ್ಲಿ ಇರುತ್ತೆ, ಅವ್ರ ಚಾನಲ್ನಲ್ಲಿ ಇರುತ್ತೆ. ಆವಾಗ ನನ್ನೊಂದು ಯೂಟ್ಯೂಬ್ ಚಾನಲ್ ಅವ್ರ ಚಾನಲ್ ಸಜೆಷನ್ ಆದಾಗ ಅವರೊಂದು ಸಬ್ಸ್ಕ್ರೈಬರ್ಸ್ಗೆ ನನ್ನೊಂದು ವಿಡಿಯೋ ಶೋ ಆಗುತ್ತೆ. ಅದರಿಂದ ಅವರೊಂದು ಸಬ್ಸ್ಕ್ರೈಬರ್ಸ್ ಆ ವಿಡಿಯೋ ನೋಡಿ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದರೆ ಅವ್ರ ಸಜೆಷನ್ ಇರುತ್ತೆ, ಅವ್ರಿಗೆ ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡೋದು. ಅದೇ ರೀತಿ ಕೂಡ ಆ ಒಂದು ವಿಡಿಯೋ ಅವರು ನನಗೇನಾದರೂ ಇನ್ವೈಟ್ ಮಾಡಿದ್ರೆ ಆ ಒಂದು ವಿಡಿಯೋನ ಎಕ್ಸೆಪ್ಟ್ ಮಾಡಿದ್ರೆ ನನ್ನ ಚಾನಲ್ ಕೂಡ ಸಜೆಷನ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಅವರೊಂದು ವಿಡಿಯೋ ನೋಡಿ ಅವ್ರಿಗೆ ಇಷ್ಟವಾದರೆ ಎಕ್ಸೆಪ್ಟ್ ಮಾಡ್ಕೊಳ್ಬೋದು. ಈ ರೀತಿ ಮಾಡಿ ಕೊಲ್ಯಾಬ್ ಯೂಸ್ ಆಗುತ್ತೆ. ಆ್ಯಕ್ಚುಲಿ ಮುಟ್ಟು ಈ ಕೊಲ್ಯಾಬ್ ಫೀಚರ್ಸ್ ಅಂತ ತುಂಬ ಬೆನಿಫಿಟ್ಸ್ ಇದೆ. ಆ್ಯಕ್ಚುಲಿ ನಾನು ಟ್ರೈ ಮಾಡಿದೆ, ಅದ್ರ ಬಟ್ ನಂದು ಆಗಲಿಲ್ಲ. ಏನೋ ಒಂದು ಕಾರಣಾಂತರ ಆ್ಯಕ್ಚುಲಿ ನನಗೆ ತುಂಬ ಬೇಜಾರಾಯಿತು. ನಿಮ್ಗೆ ತೋರಿಸ್ಬೇಕಂತ ಮಾಡಿದೆ, ಅದ್ರ ಬಟ್ ಆಗಲಿಲ್ಲ. ಈ ಒಂದು ಫೀಚರ್ಸ್ ಮೂಲಕ ಆರಾಮಾಗಿ ನಿಮ್ಮ ಚಾನಲ್ ಕೂಡ ಗ್ರೋ ಮಾಡ್ಕೊಳ್ಬೋದು, ವ್ಯೂಸ್ ಕೂಡ ಇನ್ಕ್ರೀಸ್ ಮಾಡ್ಕೊಬೋದು. ಬೆಂಕಿ ಫೀಚರ್ಸ್ ಅಂತ ಹೇಳ್ಬೋದು. ಫೈನಲಾಗಿ ಈ ಕೊಲ್ಯಾಬ್ ಅನ್ನೋ ಫೀಚರ್ಸ್ ಬಂತು. ಯಾವಾಗೋ ಬರಬೇಕಾಗಿತ್ತು, ಅದ್ರ ಬಟ್ ಯೂಟ್ಯೂಬ್ನಲ್ಲಿ ಇವಾಗ ಬಂದಿದೆ. ಅದ್ರ ಬಟ್ ಯೂಸ್ ಮಾಡ್ಕೊಳ್ಳಿ, ಎಲ್ಲರೂ ಕೂಡ ಬರುತ್ತೆ. ಇನ್ನೂ ಯಾರಿಗೆಲ್ಲ ಬಂದಿಲ್ಲ ಸ್ವಲ್ಪ ತಡವಾಗುತ್ತೆ, ಸ್ವಲ್ಪ ವೇಟ್ ಮಾಡಿ. ಎಲ್ಲರೂ ಕೂಡ ಬರ್ತಾ ಇದೆ. ಇತ್ತೀಚೆಗೆ ನೀವು ವೀಡಿಯೋ ಅಪ್ಲೋಡ್ ಮಾಡೋ ಆಪ್ಷನ್ ಬರುತ್ತೆ. ಕೊಲ್ಯಾಬ್ ಇನ್ವೈಟ್ ಕೊಲ್ಯಾಬ್ರೇಟ್ ಅಂತ ಈ ರೀತಿ ಆಪ್ಷನ್ ಬರ್ತದೆ. ಸ್ವಲ್ಪ ತಡ ಆದರೂ ಕೂಡ ಬರುತ್ತೆ, ವೇಟ್ ಮಾಡಿ. ಎಲ್ಲರೂ ಕೂಡ ಸಿಗುತ್ತೆ ಫೀಚರ್ಸ್, ಬೆಂಕಿ ಫೀಚರ್ಸ್ ಅಂತ ಹೇಳ್ಬೋದು. ಇನ್ನು ಮುಂದೆ ನೀವು ಯಾರ ಜೊತೆ ಬೇಕಾದ್ರೆ ನೀವು ಕೊಲ್ಯಾಬ್ ಮಾಡ್ಬೋದು, ಏನು ಬೇಜಾರಿಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಇನ್ನು ಮುಂದೆ ಯೂಟ್ಯೂಬ್ನಲ್ಲಿ ಕೂಡ ನೀವು ಮಾಡ್ಬೋದು. ಅದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಈ ಒಂದು ಕ್ಲಿಯರ್ ಸಂಪೂರ್ಣ ತಿಳಿಸ್ಕೊಡ್ತೀನಿ. ಆದರೆ ಮತ್ತೊಮ್ಮೆ ರಿಕ್ವೆಸ್ಟ್, ನನ್ನ ಮೊಬೈಲಲ್ಲಿ ಆಗಲಿಲ್ಲ, ಅದ್ರ ಬಟ್ ನಾನು ನಿಮ್ಗೆ ತೋರಿಸ್ಕೊಟ್ಟೆ ಯಾವ ರೀತಿ ಮಾಡೋದು. ಇದೇ ರೀತಿ ಇನ್ನು ಬಿಟ್ಟರೆ ಏನು ಪ್ರೊಸೆಸ್ ಇಲ್ಲ, ಬೆಸ್ಟ್ ಅಂತ ಹೇಳ್ಬೋದು ಅಂತ ಇವತ್ತೊಂದು ವಿಡಿಯೋ ಮುಗಿಸ್ತೀನಿ. ಮುಗಿಸೋದು ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಮೆಂಬರ್ಸ್ ಎಲ್ಲರೂ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ. ಎಷ್ಟು ಎಲ್ಲರಿಗೆ ಅಲ್ಲಿಯವರು ವಿಡಿಯೋ ನೋಡ್ತಾರೆ, ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೆ.